ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟ ಅನ್ನುವಂತಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು, ಅದರ ಬೆನ್ನಲ್ಲೇ ಖಾಸಗಿ ಬಸ್ ದರನೂ ಹೆಚ್ಚಾಯಿತು. ಇಷ್ಟಕ್ಕೆ ಮುಗಿತು ಅನ್ಕೊಳ್ತಾ ಇರುವಾಗಲೇ ತೈಲ ಬೆಲೆ ಏರಿಕೆ ಮಹಾ ಎಫೆಕ್ಟ್ ನೇರವಾಗಿ ಅಡುಗೆ ಮನೆ ಹಾಗೂ ಮಕ್ಕಳ ಶಾಲಾ ವಾಹನಕ್ಕೂ ತಟ್ಟಿದೆ. ಸಾರ್ವಜನಿಕರ ಜೇಬಿಗೆ ಬೀಳ್ತಾ ಇರೋ ಆ ಹೊಸ ಬರೆಗಳು ಯಾವ್ಯಾವು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಖಾಸಗಿ ವಾಹನಗಳ ಶುಲ್ಕ ಹೆಚ್ಚಳ, ಪೋಷಕರಿಗೆ ಮತ್ತಷ್ಟು ಹೊರೆ. ಅಡುಗೆ ಮನೆಗೂ ತಟ್ಟಿದ ತೈಲ ಬಿಸಿ, ತರಕಾರಿ ಅಕ್ಕಿ ಬೆಲೆ ಏರಿಕೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗುತ್ತಿದ್ದಂತೆ ಇಡೀ ಮಾರುಕಟ್ಟೆಗೆ ತಲ್ಲಣಗೊಂಡಿದೆ. ಈಗಾಗಲೇ ಖಾಸಗಿ ಬಸ್ಗಳ ಟಿಕೆಟ್ ದರ ಏರಿಕೆಯಿಂದ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಈ ಬಾರಿ ಈ ಬೆಲೆ ಏರಿಕೆಯ ಬರೆ ಬೇರೆ ಯಾರಿಗೂ ಅಲ್ಲ, ನೇರವಾಗಿ ಪೋಷಕರ ಜೇಬಿಗೆ ಬಿದ್ದಿದೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಖಾಸಗಿ ಶಾಲಾ ವಾಹನ ಮಾಲೀಕರ ಸಂಘ ಪೋಷಕರಿಗೆ ಬಿಗ್ ಶಾಕ್ ನೀಡಲು ತೀರ್ಮಾನಿಸಿದೆ. ಈ ಬಾರಿಯ ಶೈಕ್ಷಣಿಕ ವರ್ಷದಿಂದ ಶಾಲಾ ವಾಹನಗಳ ದರವನ್ನೇ ಶೇಕಡ 10ರಷ್ಟು ಹೆಚ್ಚಳ ಮಾಡಲು ನಿರ್ಧರಿಸಲಾಗಿದೆ. ಪೋಷಕರು ಇನ್ಮುಂದೆ ತಮ್ಮ ಮಕ್ಕಳ ಶಾಲಾ ವ್ಯಾನ್ ಅಥವಾ ಬಸ್ಗೆ ವಾರ್ಷಿಕ ಶೇಕಡ 10ರಷ್ಟು ಹೆಚ್ಚಿನ ಹಣವನ್ನ ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಖಂಡಿತ ಆಗುತ್ತೆ ಸರ್. ಒಂದು 10% ನಾವು ಮಾಡಲೇಬೇಕು, ಅನಿವಾರ್ಯತೆ ಇದೆ. ಯಾಕಂದರೆ ಒಂದು ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ನಮಗೆ ಇವಾಗ ಒಂದು ತಿಂಗಳು ರಜೆ ಇರೋದ್ರಿಂದ ಗಾಡಿಗಳೆಲ್ಲ ರೆಡಿ ಮಾಡಿಸ್ಕೊಂಡು ತುಂಬ ದುಬಾರಿ ಆಗಿದೆ. ಅದರಲ್ಲಿ ಡೀಸೆಲ್ಲು ಪೆಟ್ರೋಲು ಇದೆಲ್ಲ ಜಾಸ್ತಿ ಆದಾಗ ನಾವು ಅನಿವಾರ್ಯತೆಯಿಂದ ಮಾಡಲೇಬೇಕು ಸರ್. ಬೆಲೆ ಏರಿಕೆ ಬಿಸಿ ಕೇವಲ ಶಾಲಾ ವಾಹನಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ತೈಲ ಬೆಲೆ ಏರಿಕೆಯಿಂದ ಸರಕು ಸಾಗಣೆ ವಾಹನ ಮಾಲೀಕರು ಕಂಗಾಲಾಗಿದ್ದಾರೆ. ಸಾಗಣೆ ವೆಚ್ಚ ದುಬಾರಿಯಾಗ್ತಿರೋದ್ರಿಂದ ಸರಕು ಸಾಗಣೆ ದರವನ್ನು ಹೆಚ್ಚಿಸಲು ವಾಹನ ಮಾಲೀಕರು ಚಿಂತನೆ ನಡೆಸಿದ್ದಾರೆ. ಇದರಿಂದ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಸೇರಿದಂತೆ ಬಹುತೇಕ ತರಕಾರಿಗಳು ಹಾಗೂ ಅಕ್ಕಿ ಬೆಲೆಯು ಇನ್ನಷ್ಟು ಹೆಚ್ಚಳವಾಗಲಿದೆ. ದುಬಾರಿ ದುನಿಯಾದ ಹೊರೆ ಇಷ್ಟಕ್ಕೆ ಮುಗಿದಿಲ್ಲ. ಅಕ್ಕಿ, ಬೇಳೆ, ಎಣ್ಣೆ ದರ ಹೆಚ್ಚಾಗ್ತಿರೋದ್ರಿಂದ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳ ಮಾಲೀಕರು ಆಹಾರದ ದರವನ್ನ ಹೆಚ್ಚಿಸುವ ಸುಳಿವು ನೀಡಿದ್ದಾರೆ. ಇದರಿಂದ ಆನ್ಲೈನ್ ಫುಡ್ ಮತ್ತು ಅಗತ್ಯ ವಸ್ತುಗಳ ಡೆಲಿವರಿ ಆಪ್ಗಳಾದ ಜೆಪ್ಟೋ ಪೋರ್ಟಲ್ಗಳ ಸೇವೆಗಳ ಬೆಲೆಯೂ ಸದ್ಯದಲ್ಲೇ ಏರಿಕೆಯಾಗಲಿದೆ. ಒಟ್ಟಲ್ಲಿ ತೈಲ ಬೆಲೆಯ ಬೆಂಕಿ ಈಗ ಇಡೀ ಮಾರುಕಟ್ಟೆಯನ್ನೇ ದಹಿಸಲು ಶುರು ಮಾಡಿದ್ದು, ಮಧ್ಯಮ ವರ್ಗ ಮತ್ತು ಬಡ ಜನಸಾಮಾನ್ಯರು ಇನ್ಮುಂದೆ ಬದುಕೋದು ಹೇಗೆ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಸ್ಥಿತಿ ಬಂದಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.